ಮಗ ನೈಟಿ ಕರೆಕ್ಟಾಗಿ ಕುತ್ಕೊಂಡವ ಅಜ್ಜಿ ಚೆನ್ನಾಗಿ ಕುತ್ಕೋತವೆ. ಅಯ್ಯೋ 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 ನನ್ನ ಬಂಗಾರವೆ ಹೆಂಗ್ ಕಂಡಳವ ಮಹಾಲಕ್ಷ್ಮಿ ಹಂಗೆ ಭಾಳ ಭಾಳ ಚೆನ್ನಾಗಿ ಕಾಣ್ತೀಯ ಕಣವ. ಥ್ಯಾಂಕ್ಸ್ ಕಣಜ್ಜಿ. ನೈಟಿ ಸರಿ ಕುತ್ಕೊಂಡ್ವ 20,000 ಕಣವ ನೈಟಿ ತುಂಬಾ ಚೆನ್ನಾಗವೆ ಕಣಜ್ಜಿ. ಒಳ್ಳೆ ಕಂಫರ್ಟಬಲ್ ಆಗವೆ. 20,000 ಕಂಫರ್ಟಬಲ್ ಆಗಿಲ್ವವ? 20,000 ನೈಟಿ ಅಂದ್ರೆ ಏನ್ ಕಮ್ಮಿಯಾ? ಚೆನ್ನಾಗವತ್ತಾನೆ. ತುಂಬ ಚೆನ್ನಾಗವೆ ಅಜ್ಜಿ. ಅಜ್ಜಿ ನಿಜವಾಗ್ಲೂ ನಾನು ನಿಮ್ಮ ಅಮ್ಮಗನ ಮದುವೆ ಆಗೋಕ್ಕೆ ಅದೃಷ್ಟ ಮಾಡಿದೆ. ನಮ್ಮ ಅಪ್ಪ ಅಮ್ಮನ ನೆನಪೇ ಬರ್ದಂಗೆ ಸಾಕಿದ್ದೀರಿ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ. ನಿಜವಾಗ್ಲೂ ನಾನು ಅದೃಷ್ಟ ಮಾಡಿರ್ಬೇಕು. ಇನ್ನೇನು ಅನ್ಕೊಬಿಟ್ಟಿದ್ದಿ? ಈ ಕಾಳಿ ಮನೆಗೆ ಬಂದವರು ಅದೃಷ್ಟ ಮಾಡೇ ಬರೋದು. ಅದರಲ್ಲೂ ನನ್ನ ಅಮ್ಮಂಗೆ ನೆಡ್ತಿ ಅಂದರೆ ಎಷ್ಟಾಯ್ತು ನಿನಗೆ? ಅದೃಷ್ಟವೇ ಅದೃಷ್ಟ. ನಿನ್ನ ಅದೃಷ್ಟದ ಬಾಗ್ಲೇ ತೆಗೆದುಬಿಡ್ತು ಅನ್ಕೊಬಿಡು. ನಿಜ ಕಣಜ್ಜಿ, ನನಗೂ ಹಂಗೆ ಅನ್ನಿಸ್ತದೆ. ನಿಜವಾಗ್ಲೂ ತುಂಬ ಖುಷಿ ಆಯ್ತದೆ. ಯಾರೋ ಫೋನ್ ಮಾಡ್ತಾವ್ರೆ. ನಮ್ಮ ಅಮ್ಮ ಮಾಡ್ತಾ ಇರೋದು. ಮಾತಾಡಿ ಈಗ ಏನು ಮಾಡ್ಕೊಳಕ್ಕದು? ಮದುವೆ ಆಗೈತು, ಏನೋ ಎಲ್ಲ ಆಯ್ತು, ಇನ್ಯಾಕೆ ಮಾತಾಡ್ಲಾ? ಸರಿ ಅಜ್ಜಿ ಆಯ್ತು. ಹಲೋ ಅವ್ವ ಮನಹಳ್ಳಿ, ಈಗ ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯ್ತಲೇ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ. ಮನಹಳ್ಳಿ ಉದ್ದಾರ ಅದೆಯಾ? ಅವನಿಗೂ ಅಪ್ಪನಿಗೂ ಅಯ್ಯೋ ಅಪ್ಪ ಅನ್ಸಿದ್ರೆ ಉದ್ದಾರ ಅದೇ ಹೇಳು. ಥೂ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ. ಏನೀಗ ಯಾಕೆ ಫೋನ್ ಮಾಡಿದಿ? ಮುಂಡೆ ಇದ್ದಾರ ಮುಂಡೆ. ಅಲ್ಲ ಯಾಕೆ ಫೋನ್ ಮಾಡಿದಿ ಅಂತಿದ್ದಲ್ಲ? ಅವಳೇ ಇದ್ಲಾ ಆಗ್ಲಿಲ್ಲನೂ? ಅವಳೇ ಇದ್ಲಾ ಹೇಳು? ಅಲ್ಲಿ ಓಪನ್ ಬಿಡ ಮನಾಳಿ. ಅವನು ಸುಮ್ಮನೆ ಬಿಡಕ್ಕೆ ನಿಮ್ಮನ್ನೆಲ್ಲನೂ ಒಳಗೆ ಹಾಕ್ಸ್ತೀನಿ ಅಂದ್ರೆ ಕೇಳು. ಕಂಪ್ಲೇಂಟ್ ಕೊಡ್ತೀನಿ ನೋಡ್ಕೊ. ಕಂಪ್ಲೇಂಟ್ ಕೊಡ್ತೀವಿ ಗೊತ್ತಾಯ್ತು, ಸುಮ್ಕಿರು. ಕೊಡು. ನನಗೂ ಏಜ್ ಆಗದೆ ಮದುವೆ ಏಜು. ನಾನು ಹೇಳ್ತೀನಿ, ನಾವು ಒಬ್ರು ಇಷ್ಟಪಟ್ಟಿದ್ದು ಅಂತವ. ಇವರೇ ಬೇಡ ಅಂದರು, ಅದಕ್ಕೆ ನಾನು ಮದುವೆ ಅದೇ ಅಂತೀನಿ. ಅದಲ್ದನೆಯ ನನ್ನ ಸಾಯಿಸೋಕ್ಕೆಲ್ಲ ಪ್ರಯತ್ನ ಪಟ್ಟರು ಅಂತ ನಿಮ್ಮ ಮೇಲೆ ತಿರುಗಿಸಿ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲ ಕಲೆ ಅಲ್ಲ, ನೆನ್ನೆ ಮನೆ ಬಂದು ಬೇವರ್ಸಿಗೋಸ್ಕರವ ಎತ್ತು ತಂದೆ ತಾಯಿನೇ ಬಿಡಕ್ಕೆ ರೆಡಿ ಆಗಿದೆಯಲ್ಲ ನೀನು. ಎಂತವಳು ಇರಬೇಕು? ಯಾವನು ಸಿಗ್ನಿವ ನಿನಗೆ? ಅವಳೇ ಸಿಕ್ಕಿದ್ದು. ಅಲ್ಲಿ ಓಪನ್ ಮುಂಡೆ ಕಾಳಿ ಮುಂಡೆಗೆ ತಿಕ್ಕದ್ಮೇಲೆ ನಾಗ ಬಿಡಿಸ್ತೀನಿ ತಾಡು. ಪೊಲೀಸರು ಕರ್ಕೊಬತ್ತೀನಿ. ಅವ್ರ ಸುದ್ದಿಗೆಲ್ಲ ಬರ್ಬೇಡಕನಮ್ಮ ನೀನು. ನಿನಗೆ ಯಾಕೆ? ನಾವು ಹೆಂಗಾರು ಇರ್ತೀವಿ. ನನ್ನ ರಾಣಿ ಥರ ನೋಡ್ಕೊಳ್ಳೋದೇವಮ್ಮ. ಅಜ್ಜಿ ಬಗ್ಗೆ ಏನು ಮಾತ್ಕಿತಾಡ್ರ ಆಮೇಲೆ ನಾನು ಸುಮ್ಕೆರಿಕಿಲ್ಲ. ಅಲ್ಲ ನೆನ್ನೆ ಮನೆ ಬಂದವರು ಹೆಚ್ಚಾಗೋದ್ರು. ನಾವು ಬೀದಿಲ್ ಬಿಸಾಕ್ಬಿಟ್ಟಿದ್ನ ನೀನು ಸಾಕ್ತಾನೆ ಸಲುತ್ತಾನೆ. ಬೀದಿಲ್ ಬಿಸಾಕ್ಬಿಟ್ಟಿದ್ನಲ್ಲೇ ನಾನು. ಈ ಬುದ್ಧಿ ಕಲ್ತಿದ್ರೆ ಒಳ್ಳೇದಾದ್ರಲ್ಲ ನಿಮಗೆ. ಅಲ್ಲ ಈ ಬುದ್ಧಿ ಕಲ್ತಿರೋ ನಿಜಕ್ಕೂ ನಿಮ್ಗೆ ಒಳ್ಳೇದಾದ. ಸುಮ್ಮನಿರಮ್ಮ ನೀನು. ಸುಮ್ಮನೆ ತಲೆ ತಿನ್ಬೇಡ ನೀನು. ಹೇಳೋದು ಅರ್ಥ ಆಯ್ಕಿವಮ್ಮ ನಿನ್ಗೆ. ಎಷ್ಟು ಸತಿ ಹೇಳ್ಬೇಕಮ್ಮ ನಿನಗೆ? ತೊಡಗಾಲಿ ಉದ್ದಾರ ಹಾಕಿಲ್ಲ ನೀನು. ಹಾಳು ಬಿದ್ದೋಯ್ತೀಯ, ಧೂಳು ಬಿದ್ದೋಯ್ತೀಯ. ಹಾಳಾರೆ ಹೋಗ್ಲಿ ಧೂಳಾರೆ ಹೋಗ್ಲಿ ಸುಮ್ಮನೆ ಇರು. ಮಡ್ಗು ಫೋನೇ ಪದೇ ಫೋನ್ ಮಾಡ್ಬೇಡ ನನಗೆ ನೀನು. ಅಲ್ಲ ಕಲೆ ಹೆಂಗೆಲ್ಲ ಇದೆಯಾ ನಮ್ಮನ್ನೆಲ್ಲ ಬಿಟ್ಬಿಟ್ಟು? ಹೆಂಗಿದೆಯಾ ನೀನು? ಹೆಂಗಾರು ಮುನ್ಸ್ಬತ್ತು? ಎತ್ತು ತಂದೆ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ನಿನ್ನ ಕಾಲೇಜ್ ಕಳ್ಸೋರು ನಿನ್ನ ಈ ಆಟ ಆಡು ಅಂತ ಕಳ್ಸಿದ್ವಾ? ಆಟ ಆಡು ಗಂಡ ಮಾಡ್ಕೋತ ಕಳ್ಸಿದ್ವಲ್ಲ ನಾವಲ್ಲಿ. ಅಲ್ಲ 1,00,000 ಪೀಚ್ ಕಡಿಸ್ತಾರ ಓದ್ ದಬಾಕಳಂಗೆ 1 ವರ್ಷಕ್ಕೆ. ಹಿಂಗೆ ನೀನು ಓದ್ ದಬಾಕಿರೋದು ನೀನು. ಎಲ್ಲೋ ಓಪನ್ ಮುಂಡೆ ಕಿತ್ತೋದ್ ಮುಂಡೆ ಮಾನ ಮರುವುದಿಲ್ದೋದಳೆ. ನೀನು ಹಾಳು ಬಿದ್ದೋಯ್ತೆ, ಧೂಳು ಬಿದ್ದೋಯ್ತೆ. ಎತ್ತೋರ್ ಸಾಪ ತಟ್ಟೆ ತರ್ತದೆ, ನರ್ಕ ಅನ್ಬೋಸ್ತೆ ನೋಡು. ಅವಳೆ ಅಂತ ನವರಂಗಿ ಆಟ ಆಡೋಳು ಅಂತ ಇನ್ನೂ ಗೊತ್ತಿಲ್ಲ ನಿನಗೆ. ಕಲಿಸ್ತಾಳೆ ಸುಮ್ಕಿರು. ಹೊಸ ಹೊಸತಲ್ಲ ಅದಕ್ಕೆ ಆಡ್ತಾವಳೆ. ಆಮೇಲೆ ತೋರಿಸ್ತಾಳೆ ಸುಮ್ಕಿರು. ಅಜ್ಜಿ ಕಾಲ್ಸಂದಿಲ್ಲ ಉಗ್ಬೇಕು ಅಮ್ಮನ ಬುದ್ಧಿ ಕಲಿಕೆ. ನೀವು ಸುಮ್ಮನೆ ಮಡ್ಗು ಫೋನ. ನಿಮಗೂ ನಮಗೂ ಯಾವುದೇ ಸಂಬಂಧನೂ ಇಲ್ಲ. ನಾನು ರಾಣಿಯಂಗಿವ್ನಿ, ರಾಣಿಯಂಗೆ ಇರ್ತೀನಿ. ನೀವೇನು ಹೇಳೋದು? ರಾಣಿಯಂಗಿದ್ಯಾ? ಅವ್ವ ಅಪ್ಪರು ಹೊಟ್ಟೆ ಉರ್ಸ್ಬಿಟ್ಟು ಅವ್ವ ಅಪ್ಪರು ಹೊಟ್ಟೆಗೆ ಬೆಂಕಿ ಸುರಿದ್ಬಿಟ್ಟು ನೀನು ರಾಣಿಯಂಗೆ ಇರಬೇಕು ನೀನು ಕಣವ. ನೀನು ರಾಣಿಯಂಗೆ ಇರಬೇಕು ನೀನು. ಇರ್ದಾರ ಅದ ರಾಣಿಯಂಗೆ ಉದ್ದಾರ ಅಂತ ಆಯ್ಕೆ. ನೀನು ಹಾಳು ಬಿದ್ದೋಯ್ತೀಯ, ಧೂಳು ಬಿದ್ದೋಯ್ತೀಯ. ಅಮ್ಮ ಸುಮ್ಮನೆ ಮಡ್ಗು ಫೋನ. ಯಾಕೆ ಫೋನ್ ಮಾಡಿದ್ದೀನಿ ನೀನು? ಫೋನ್ ಮಾಡಿ ಬೈಯಕ್ಕೆ ಮಾಡ್ದ? ಕರೆದ್ರ ನಿನ್ನ ಫೋನ್ ಮಾಡ್ಬಿಟ್ಟು ಬೈಬವ ನೀನು ಅಂತ. ಮರುವಾದಿಂದ ಮಡ್ಗು ಫೋನ. ಜಾಸ್ತಿ ಮಾತಾಡ ನೀನು. ಮರುವಾದಿಂದವ ಯಾರಿಗೆ ಮರುವಾದಿಲ್ದಂಗೆ ಆಯ್ತದೆ ಅಂತ ಗೊತ್ತಾಯ್ತದೆ. ಸುಮ್ಮನಿರು ನೋಡು. ತಾಳ್ಮೆ ತಕೊಂಡು ನೋಡು. ಅವನಪ್ಪನ ಕಣ್ಣಲ್ಲಿ ನೀರು ಹಾಕ್ಸೋರೆ ನಿಮ್ಗೆ ಉದ್ದಾರ ಆಯ್ಕೆ. ನೀವು ನೋಡಿ ಸುಮ್ಕಿರೋ ದಿವಸ ಕಳೀಲಿ. ಆಯ್ತು ಬಿಡು, ನಾನು ನೋಡ್ತೀನಿ ಬಿಡು. ಆಯ್ತು ನಾನು ಮರುವಾದಿರೋ ಕರೆ ಏನಾರು ಹೇಳ್ಬೋದು. ನಿಮ್ಗೆ ಯಾವುದು ಇಲ್ದೋಗ್ತಾನೆ ಅವ್ರ ಮನೆಗೆ ಹೋಗಿರೋದು. ಸರಿ ಬಿಡಮ್ಮ ಆಯ್ತು. ಎಷ್ಟಮ್ಮ ಮಾತಾಡಿಯ ನೀನು? ಒಂದ್ಸತಿ ಅರ್ಥ ಆಯ್ತು ನಿನಗೆ. ಪದೇ ಫೋನ್ ಮಾಡಬೇಡ ನೀನು. ನನಗೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೋಡಮ್ಮ, ನೀವೇನಾದ್ರು ಫೋನ್ ಮಾಡಿ ಕಿರ್ಕೊಳ ಕೊಟ್ಟರೆ ನನ್ನ ಇಷ್ಟಪಟ್ಟು ನಾನು ಬಂದಿರೋದು. ಈಗ ನಾನು ಕೊಲೆ ಬೆದರಿಕೆ ಆಗ್ತಾವೆ ಅಂದ್ಬಿಟ್ಟು ಇಬ್ರಿಗೂ ಕಂಪ್ಲೇಂಟ್ ಕೊಟ್ಟು ಅಪ್ಪನೂ ನಿನ್ನೂ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಹುಷಾರು. ಪರವಾಗಿಲ್ವಲ್ಲ, ಅಷ್ಟೊಂದು ಮಿಕ್ಮಿರ್ ಹೋಗಿದ್ದೀಯಾ? ಸತ್ ಕೂಟ ಕಲಗಿರು. ನೆಗದು ಬಿದ್ದು ಹೋದೆ. ಎತ್ತಿದ್ದೆ ಒಬ್ಬನ ಅನ್ಕೊಂಡು ನನ್ನ ಮಗನೂ ಸೊಸೆನೂ ನೋಡ್ಕೊತೀನಿ. ಅಯ್ಯೋ ನೀನು ಸೊಸೆ ಗಮ್ಮನಿಸ್ತಲ್ಲ. ನಿನ್ನ ಮಗನ ನಿನ್ನ ಸೊಸೆನೂ ಅದಕ್ಕೆ ಬಿಟ್ಟು ಹೋಗಿದ್ದು ಮೈಸೂರಲ್ಲಿ ಇರೋಕ್ಕೆ. ಅಲ್ಲೇ ಓಲೆ ನನ್ನ ಮಗನಾರಿಯ ನೀವು ತೋರ್ತಾವಾಯ್ತೀನಿ ಕಣಮ್ಮ ಅಂದ್ಬಿಟ್ಟು ನಾವು ತೋರುತ್ತಾವ ಕಣ್ಣು ಮುಚ್ಕೊ ತಾಲಿ ಕಟ್ತಾ. ನಿನ್ನಂಗೆ ಮನೆಹಾಳು ಬುದ್ಧಿ ಕಲಿನಿಲ್ಲ ಅವನು. ನಿನ್ನಂಗೆ ನಮ್ಮ ಮಾನ ಮರೋದಿ ಕಳ್ಬಿಟ್ಟು ಹೋಗಿರೋ ನನ್ನ ಮಗನ ಬಗ್ಗೆ ನನ್ನ ಸೊಸೆ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಬೇಕು ನಿನಗೆ. ಯೋಗ್ಯತೆ. ಸತ್ತು ಕೂಟ ಕತ್ಬಿಡು ನೀನು. ಸತ್ತೋದೆ ನೀನು. ಸತ್ತ ನಾವು ಬರೋದು ಬೇಡ, ನಾವು ಸತ್ತ ನೀನು ಬರೋದು ಬೇಡ. ನಿನಗೂ ನಮಗೂ ಯಾವುದೇ ಥರ ಸಂಬಂಧನೂ ಇಲ್ಲ. ನೀನು ಹೋಗಿರೋದು ನೋಡ್ಕೊ ಗೊತ್ತಾಯ್ತದೆ. ಮುಂದಕ್ಕೆ ನಿನಗೆ ತೋರಿಸ್ತಾಳೆ ಅವಳು ಅರ್ಸೆಯ. ಆಮೇಲೆ ಗೊತ್ತಾಯ್ತದೆ. ಆಮೇಲೆ ಫೋನ್ಗಿನ್ ಮಾಡೋರು ಯಾಕಡೆ ಇರ್ತೀನಿ ನೀನು. ಹೇಳ್ತಾನೆ ಕೇಳ್ಕೊ. ಸುಮ್ಮನೆ ಮುಡ್ಗಮ್ಮ ಫೋನ ನೀನು. ನನಗೆ ಗೊತ್ತು ಹೆಂಗಿರ್ಬೇಕು ಏನು ಅಂತವ. ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ನಾನು ಕಂಡೀವ್ನಿ ಹೆಂಗಿರ್ಬೇಕು ಏನು ಎಂತ ಅನ್ನೋದೆಲ್ಲ ನನಗೂ ಚೆನ್ನಾಗಿ ಗೊತ್ತು. ಮಡ್ಗು ಸುಮ್ಮನೆ ಫೋನ್ ಜಾಸ್ತಿ ಮಾತಾಡಬೇಡ ನೀನು. ನೋಡ್ಕಲೆ ನಿನ್ನ ದುರಂಕಾರಕ್ಕೆ ದೇವ್ರು ತೋರಿಸ್ತಾನೆ. ಗೊತ್ತಾಯ್ತದ ನಿನಗೆ. ನಿನ್ನ ದುರಂಕಾರಕ್ಕೆ ಆ ಭಗವಂತ ತೋರಿಸ್ತಾನೆ ಇರು. ಆಯಿತು ಮಡ್ಗು. ಮಗಳನ್ನ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಸಾಪ ಸೂಪ ಹಾಕೊಳ್ಳಲ್ಲ ನೀನು. ಅದರಲ್ಲೇ ಗೊತ್ತಾಗ್ತದೆ ನಿನಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ಬಿಟ್ಟು. ನಿಮ್ಮನ್ನು ಪ್ರೀತಿ ಮಾಡ್ಬೇಕನವ. ನಿಮ್ಮನ್ನು ಪ್ರೀತಿ ಮಾಡಬೇಕು. ನಿಮ್ಮನ್ನ ಉಳಿಸ್ಕೊಂಡಲ್ಲ ನೀನು. ನಾವು ಮಾಡಿರೋ ತ್ಯಾಗ ನಿನ್ನ ಕಾಣ್ಬತ್ತೇನೆ. ನೆನ್ನೆ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಅದೇನು ನೋಡ್ಕೊಬಿಟ್ಲ ಕಣಪ್ಪ. ಆಳೆ ಅವಳನ್ನೇ ಹೋಗ್ತದೆ ನೋಡು.
ಅಷ್ಟು ವರ್ಷದಿಂದ ಸಾಕಿ ಸಲುವಿರೋರು ಲೆಕ್ಕ ಕೇಳ್ದಂಗೆ ಆಗೋಗಾರೆ. ಇರಲಿ ಬಿಡವ, ಇರಲಿ ಬಿಡು. ಎತ್ತೋರಿಗೆ ಹೊಟ್ಟೆ ಉರ್ಸ್ತವ್ರು ಯಾವತ್ತು ಉದ್ಧಾರ ಆಗಿರ. ನಾವೆಷ್ಟು ಅಯ್ಯೋ ಅಪ್ಪು ಅಂತಿದ್ದಾವೋ, ಸಾಪ ತಟ್ಟೆ ತರ್ತದೆ, ನಾವೆಷ್ಟು ವನವಾಸ ಸುತ್ತಿದ್ದಾವೋ ಆ ನೋವು ನಿಮಗೂ ಅರ್ಥ ಆದಾಗಲೇ ಅರ್ಥ ಆಗೋದು. ಸುಮ್ಮನೆ ಯಾಕೆ? ಸರಿ ಸರಿ ಆಯಿತು. ಹುಡುಗಿಗೆ ನಿನ್ನ ಪುರಾಣ ಯಾರು ಕೇಳಕ್ಕೆ ನಿಂತಿದ್ರು? ಯಾಕೆ ನಾನು ಹೇಳಿಲ್ವಾ ಇಷ್ಟಪಟ್ಟಿನ ಮಾಡು ಅಂತ? ಮಾಡಬೇಕಾಗಿತ್ತು ನೀನು. ಇಷ್ಟಪಟ್ಟಲ್ಲ ರಾಣೆ ಬರೋರು ಇದ್ದಂಗೆ ನಮ್ಗೇನು ಅನ್ಕ ಮಾಡುವೆ ನೀನು ದುಡ್ಡು ಉಡ್ಸ್ಕೊಳಕ್ಕೆ ನೋಡ್ಬೇಕನ್ನೋಕೆ ನನಗೇನು ಗೊತ್ತಿಲ್ವಾ ನಿನ್ನ ಬುದ್ಧಿ? ನೀನು ದುಡ್ಡು ಉಡ್ಕೊಳ್ಳಿ ಅಂತ ನೋಡಿದೆ, ಅದಕ್ಕೆ ಈಗ ಹಿಂಗೆ ಆಡ್ತೀಯ ನೀನು ಅಲ್ವಾ? ಅಯ್ಯೋ ನಿನ್ನ ಬುದ್ಧಿಯನ್ನು ನಾನು ಕಂಡಿನಿ. ಸುಮ್ಮನೆ ಮುಡ್ಗಮ್ಮ ಫೋನ, ಸುಮ್ಮನೆ ಮಾತಾಡ ನೀನು. ದುರಂಕಾರ ನೋಡಿ ನಿನ್ನ ದುರಂಕಾರ ಹೆಂಗದೆ ಅಂತವೆ. ನಿನ್ನ ದುರಂಕಾರಕ್ಕೆ ಎಷ್ಟು ಬೆಂಕಿ ಈಗ. ಉದ್ಧಾರ ಆಯ್ಕಿಲ್ಲ ಕಡೆ ನೀನು ಒಟ್ಟಿಗೆ. ನೀನು ಉದ್ಧಾರ ಅಂತೂ ಆಯ್ಕಿಲ್ಲ. ಹಾಳು ಬಿದ್ದು ಹೋಗ್ಲಿ ಬಿಡು. ನಿನಗೆ ಯಾಕೆ ಹಂಗೆ ಟೆನ್ಷನ್ ತಗೊತಿದ್ದೀನಿ ನನ್ನ ಬಗ್ಗೆ? ನಾನು ಹಾಳು ಅರ್ಥ ನಿನಗೇನು? ಈಗ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆಯಲ್ವಾ? ನನ್ನ ಬಗ್ಗೆ ಟೆನ್ಷನ್ ತಗೋಬೇಡ, ಏನು ಬೇಡ. ನಾನು ಬ್ಲ್ಯಾಕ್ ಲಿಸ್ಟ್ ಹಾಕ್ತೇವೆ ನಿನ್ನ. ಒಳ್ಳೆ ಕೆಲಸ ಹಾಕು. ಅದೇನೋ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಹಾಕ್ತಾನೆ ಕೇಳಿ ಬಂದದ್ದು ನಿನಗೆ. ಬಣ್ಣದ ಮಾತು ಹಚ್ಕೊಂಡು ಕೂತಿದ್ದೀಯ ಅವಳ. ಅವಳು ಬಣ್ಣದ ಮಾತುಗಳು ಆಡಿ ಎಷ್ಟು ಮನೆಗಳು ಹಾಳು ಮಾಡೋಣ ನನಗೆ ಗೊತ್ತು, ನಿನಗೇನು ಗೊತ್ತು? ಗೊತ್ತಾಯ್ತದಿರವ, ಗೊತ್ತಾಯ್ತದಿರು ಯಾವ ಥರ ಏನು ಅಂತ. ಅವ್ರ ಬುದ್ಧಿಗಳ ನಾವು ನೋಡಿವಿ, ನೀವು ನೋಡಿಲ್ಲ. ಇರು ಗೊತ್ತಾಯ್ತದೆ. ಆಯ್ತಾಯ್ತು ಮಡಗು. ನಿಮ್ಮ ಜಗದ ಇಷ್ಟ ಇಲ್ವೇನೋ ಹೊಟ್ಟೆ ಊರಿಗೆ ಆಡ್ತವೆ. ನಾನು ಪಾಡಕ್ಕೆ ಇರೋಕ್ಕಾರು ಬಿಡಕ್ಕಿಲ್ಲ. ಒಳ್ಳೆ 16 ಸತಿ ಫೋನ್ ಮಾಡಿ ಸಾಯ್ತವೆ. ಮೊದಲು ಬ್ಲ್ಯಾಕ್ ಲಿಸ್ಟ್ ಹಾಕ್ಬೇಕು. ಏನಂತವೆ ಬಾಯಿಗೆ ಬಂದಾಗ ಮಾತಾಡ್ತದೆ. ಬೇಜಾರಾಯ್ತದೆ ಕಣಜ್ಜಿ. ನಾನೇನು ಮಾಡ್ಬಾರ್ದು ತಪ್ಪು ಮಾಡಿದಾರಜ್ಜಿ ಹೇಳಿ ನೀವೇ. ಅವ್ವ ಬುಡ್ಕಂತ ಏನಾರು ಮಾತಾಡ್ಕೊಳ್ಳಿ. ಎತ್ತತಾಗಿ ಇಂತಿರಿಕ ಮಾತಾಡ್ಬೇಕಣವ ಆಯಿತಾ? ಹಿಂಗೆ ಹೇಳ್ತಾಳಲ್ಲ ನಮ್ಮ ಅಜ್ಜಿ ಅನ್ಕೋಬೇಡ. ಎತ್ತತಾಗಿ ಅನ್ಯಾಯವಾಗಿ ಮಾತಾಡ್ಬಿಡ್ತು. ಅದೆಲ್ಲವ ಕರ್ಮ ದೋಷ. ಅವ್ರಿಗೂ ನೋವು ಅಲ್ವಾ? ಇಷ್ಟು ವರ್ಷ ಬೆಳೆಸಿ ಸಾಕಿ ಸಲ್ವಿರೋ ಮಗಳು ಇನ್ನೊಬ್ಬನ ಕೊಟ್ಟು ಓಡೋದ್ಲು ಅಂದರೆ ಅವ್ರಿಗೂ ಮನ್ಸಿಗೆ ನೋವು ಆಯ್ತದೆ ಅಲ್ವವ? ನನಗೂ ಹಂಗೆ ಆಗಿತ್ತು ಕಣ್ ಮಗ ಗೋವಿಂದ. ಅದೇ ನಿಮ್ಮ ಮೊದಲು ನಿಮ್ಮವ ಮೀನರ್ಸಿ ಕರ್ಕೊಂಡು ಹೊಂಟೋಗ್ಬಿಟ್ಟ. ನಾನು ಕೆಚ್ಕೊಂಡು ಬೀದಿಲಲ್ಲವ. ಅಯ್ಯೋ 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 ಅರ್ಧ ಆಡ್ಬಿಟ್ಟೆ ಕಣ್ ಮಗ. ಬೀದಿಲಿರೋ ಮಣ್ಣೆಲ್ಲ ಮೈ ಮೆತ್ಕೊಂಡು ಅಯ್ಯೋ 3 ಡ್ರಮ್ ನೀರಿದ್ರು ಮಣ್ಣು ಹೋಗೋಕ್ಕೆ. ಹಾಗೆ ಅವ್ರಿಗೂ ಟೆನ್ಷನ್ ಅನ್ನೋದು ಇರ್ತದೆ. ನಿಮ್ಮ ಹಿರಿ ಮಾವನ ಜೊತೆ ಹಂಗೆ ತಾನೇ ಗೋವಿಂದನ ಜೊತೆ ಮೀನಾಕ್ಷಿ ಓಡೋಗ್ಬಿಟ್ಟಿತ್ತು. ಏನೋ ಗೊತ್ತಿಲ್ಲ ಅಜ್ಜಿ. ನಾನಂತೂ ನಿಮ್ಮ ನಂಬಿ ಅವ್ನ ನಂಬಿ ಬಂದೀನಿ. ಅಮ್ಮನ ಮುಂಗಡೆ ಯಾವತ್ತೂ ನಾವು ಕಮ್ಮಿಯಾಗಿರಬಾರ್ದು. ಬದುಕಿ ಬಾಳಿ ತೋರ್ಬೇಕು. ಒಪ್ತೆ ನೋಡು, ಇವತ್ತು ಒಪ್ತೆ ನೀನು. ಅದೇ ಕಣವ ನಾನು ಕೇಳೋದು. ನಾನುವೇ ಅದನ್ನೇ ಹೇಳೋದು ನಿಮಗೆ. ಅಂತರ ಮುಂದ್ಗಡೆ ಬದುಕಿ ಬಾಳಿ ಆಟ ಚಲದಿಂದ ಬದುಕಿ ತೋರ್ಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ಸುಮ್ಮನೆ ನಾನು ಚೆನ್ನಾಗಿ ನೋಡ್ಕೊತೀನಿ. ನೀನು ಭರವಸೆ ಕೊಡ್ತೀನಿ ನಾನು. ಆಯ್ತಪ್ಪ? ಏನು ಬೇಡ. ಅವ್ನಿಗೊಂಚೂರು ಇಟ್ಟು ಅನ್ನ ಬೇಯಿಸ್ಕೊಂಡು 3 ಹೊತ್ತು 4 ಹೊತ್ತು ಅಡುಗೆ ಮಾಡ್ಕೊಂಡಿದ್ದು ಬಿಡು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಬೆಳಿಕೊಂಡು ತೊಳ್ಕೊಂಡು ಮನೇಲಿ ಮಾಡ್ಕೊಂಡು ಹೋಗವ ನೀನು. ಇನ್ನು ಯಾವುದೂ ಟೆನ್ಷನ್ ಮಾಡ್ಕೊಬೇಡ ನೀನು. ಸರಿ ಅಜ್ಜಿ ಆಯಿತು. ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದೆ ಕಣಜ್ಜಿ. ನಿಮ್ಮಂತ ಒಳ್ಳೆಯವ್ರು ಸಿಗ್ತಾರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿದ್ದಿಲ್ಲ ನಾನು ಹಂಗೆ ಅನ್ಕೊಂಡಿದ್ದಿಲ್ಲ ಕಣವ. ಇಷ್ಟು ಸುಂದರವಾಗಿರೋ ಹುಡುಗಿ ಸಿಗ್ತಾಳೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ಅಜ್ಜಿ ಅಷ್ಟೊಂದು ಚೆನ್ನಾಗಿದ್ದಾನ ನಾನು? ಯಾಕೆ ಓಸಿ ಚೆನ್ನಾಗಿದ್ದೀಯವ? ಅಯ್ಯೋ ಅಯ್ಯೋ ಅದಕ್ಕೆ ತಾನೇ ನನ್ನ ಮೊಮ್ಮಗನ ಪಟಾಯಿಸ್ಕೊಂಡಿರೋದು ನೀನು. ಚೆನ್ನಾಗಿರೋದಕ್ಕೆ ಭಾಳ ಚೆನ್ನಾಗಿದ್ದಿ. ಅಯ್ಯೋ ನನ್ನ ನಾಚಿಕೆ ಆಯ್ತದೆ. ನೀವು ನಾಚಿಕೆ ಬಿಡ ಕಣವ, ನಾಚಿಕೆ ಬಿಡ ನೋಡೋಕ್ಕಾಯ್ತದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.